ಅಧಿಕಾರಿ ನಡೆಗೆ ಅವ್ರಿಗೆ ಏನು ಹೇಳಲ್ಲ, ಆದರೆ ದಯವಿಟ್ಟು 30 ಅಡಿ ತೆಗ್ದೇನೆ, ಇನ್ನೊಂದು 5 ದಿನ ತೆಗೆದ್ರೆ ನೀರು ಮಾಡಿಕೊಟ್ಟು ಅವ್ರಿಗೆ ಕೈ ಮುಕ್ಕಂತೇನೆ. ನನಗೆ ನಾ ಬಾವಿಗೆ ನೀರು ಬೇಡ, ಅವರು ನನಗೆ ಇವತ್ತು 12 ಗಂಟೆ ಒಳಗೆ ಚಾವಿ ಕೊಡಬೇಕು, ಇಷ್ಟು ಕೇಳ್ಕೊಳ್ಳೋದು. ಅಲ್ಲ ಗೌರಿ ನಾಯಕ್ ಅವರೇ, ಈಗ ಅಕಸ್ಮಾತ್ ಅವ್ರೇನಾದರೂ ಅನುಮತಿಯನ್ನ ಕೊಡದೆ ಹೋದ್ರೆ ಏನು ಮಾಡ್ತಾರೆ? ಅಲ್ಲೇ ಸಾಯ್ತೇನೆ ನಾನು. ಅವರೇ ಹೊಣೆಗಾರ ಆಗ್ತರು, ಈ ಅಧಿಕಾರಿಗಳೇ ಹೊಣೆಗಾರ ಆಗ್ತರು. ಅಲ್ಲೇ ಸಾಯ್ತೇನೆ ನಾನು. ಇವತ್ತೇ ಪರ್ಮಿಷನ್ ಕೊಡ್ಬೇಕಂತ ಊಟನೂ ಮಾಡಿ ಹೊಸ ಕೊಟ್ಟಿದ್ದು ನಮ್ಮ ಸೊಸೆ ಅಲ್ಲೇ ಇಟ್ಟು ಬಂದೇನೆ. ನಾನೇನು ನನಗೆ ಹೊಸನೇ ಆಗ್ತಾ ಇಲ್ಲ. ನಾನು ಮಾಡೋ ಕೆಲಸ ಆದಾಗ ನನ್ನ ಆತ್ಮಕ್ಕೆ ತೃಪ್ತಿ ಆಗ್ತದೆ, ಆವಾಗ ನಾನು ಹೊಟ್ಟೆ ತುಂಬ ಉಣ್ತೇನೆ. ನಂಗೆ ಇದು ಅವ್ರು ಚಾವಿ ತಕ್ಕೊಡ್ಬೇಕು, ಇಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರ ಹತ್ರ. ಈಗ 30 ಅಡಿ ತೆಗ್ದಿದ್ದೇನೆ, ಇನ್ನೊಂದು 5-6 ದಿನ ಅಂದರೆ ನೀರು ಕಾಣಿಸ್ತೇನೆ. ಯಾಕೆ ಈ ಥರ ಮಾಡೋಕೂತಾರೆ? ನಾನೇನು ಇವರು ಆ ಪಕ್ಷ ಈ ಪಕ್ಷ ಅಂತ ಅವರಿಗೇನು ಬೈದ್ನ? ಏನು ಮಾಡಿದೆ ನಾನು? ಯಾವ ಪಕ್ಷಪಾತ ಇಲ್ಲದೆ ನಾನೊಂದು ನೀರು ಮಾಡಬೇಕು ಅಂತ ಹೋಗಿದ್ದೇನೆ ಅಷ್ಟೇ. ಅಂಥದ್ರಲ್ಲಿ ತಹಸೀಲ್ದಾರ್ ಬಂದು ಫಸ್ಟಿನ ದಿನ ಬಂದು ಈಗ 7-8 ದಿನ ಹಿಂದೆ ಬಂದು ಹ್ಞೂ ಅಂತ ಹೇಳೋಗಿದ್ದಾರೆ. ವೈದ್ಯರು ಬಂದು ಹ್ಞೂ, ಅಂಕಳ ವೈದ್ಯರು ಬಂದು. ಈಗ ಹಿಂದಿಂದ ಏನಾಯ್ತೋ ಗೊತ್ತಿಲ್ಲ, ಈ ಥರ ಚಾವಿ ಹಾಕಿ ಬಂದಾರೆ, ಹಲಿಗೆ ಮುಚ್ಚಿದ್ದಾರೆ. ಏನು ಮಾಡ್ತಾರೆ? ಓಕೆ ನೋಡಿ, ಈಗ ಅವ್ರು ಹೇಳ್ತಾ ಇರೋದು, ನಾನು ಅಲ್ಲೇ ಇರ್ತೀನಿ, ಬಾವಿಯನ್ನು ಮುಚ್ಚೋದಕ್ಕೂ ಕೂಡ ಬಿಡೋದಿಲ್ಲ, ನಾನು ಅಲ್ಲೇ ಇದ್ದು ನಾನು ಊಟ ತಿಂಡಿ ಮಾಡಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅನ್ನುವಂಥ ನಿಟ್ಟಲ್ಲಿ. ಸರ್ ಎ ಸಿ ಇದ್ದಾರಾ ಸರ್ ಒಳಗಡೆ? ಹಾಂ, ಅಂದರೆ ತಹಶೀಲ್ದಾರ್ ಇದ್ದಾರಾ? ಓಕೆ, ನಾವು ತಹಶೀಲ್ದಾರನ್ನ ಮಾತಾಡಿಸುವಂಥ ಕೆಲಸವನ್ನು ಈ ಮುಖಾಂತರ ಲೈವ್ನಲ್ಲಿ ಮಾಡ್ತಾ ಹೋಗೋಣ ಮೇಡಮ್, ಮಾಡೋಣ. ಹಾಂ ಅಲ್ಲ ಮೇಡಮ್, ಈಗ ತಹಶೀಲ್ದಾರ್ನ ಹಾಂ ಸರ್, ಎ ಸಿ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಸರ್? ಈಗ ಸರ್ ತಹಶೀಲ್ದಾರ್ನ ಒಂಚೂರು ಕರೆಸಿದ್ರೆ ನಾವೇ ಬರೋದಕ್ಕಿಂತ ಹೆಚ್ಚಾಗಿ. ಹಾಂ ಎಸ್ ಸರ್, ತಹಶೀಲ್ದಾರ್ ಕೂಡ ಆಗಮಿಸಿದ್ದಾರೆ, ಲೈವ್ನಲ್ಲಿ ಮಾತಾಡೋದು. ಗೌರಿ ನಾಯಕ್ ಬನ್ನಿ, ಗೌರಿ ನಾಯಕ್ ಬನ್ನಿ ಮೇಡಮ್. ಅಮ್ಮ ಬನ್ನಿ, ನೀವು ಬನ್ನಿ ಅಮ್ಮ, ಈ ಕಡೆ ಬನ್ನಿ ಅಮ್ಮ, ಈ ಕಡೆ. ಸರ್ ನೋಡಿ ಸರ್, ಈಗ ಇವ್ರೇನು ತಪ್ಪು ಮಾಡಿದ್ರು ಸರ್ ನಿಮ್ಮ ಪ್ರಕಾರ? ನೀವು ಮನವಿ ಕೊಡಿ, ಅವ್ರು ಏನು ಮನವಿ ಇವತ್ತು ಕೊಡ್ಲಿಕ್ಕೆ ಬಂದಿದ್ದೀರಿ, ಮನವಿ ಕೊಡಿ ಸರ್. ಮನವಿ ಕೊಡೋದು 30 ದಿನಗಳ ನಂತರ, ಅಂದರೆ 30 ಅಡಿ ತೆಗೆದಿದ್ದಾರೆ ಸರ್. 20 ದಿನಗಳವರೆಗೂ 30 ಅಡಿ ತೆಗೆದಿದ್ದಾರೆ. ನೀವು ಮೊದಲನೇ ದಿನನೇ ಅವ್ರು ಕೈ ಹಾಕುವಾಗ ಓಕೆ, ಅವರಿಗೇನೋ ಗೊತ್ತಾಗಲಿಲ್ಲ, ಹಳ್ಳಿ ಜನರು. ನೀವು ಮೊದಲನೇ ದಿನನೇ ಒಂದು ಬೇಡಮ್ಮ ಮನವಿ ಕೊಡಿ, ಆಮೇಲೆ ನೀವು ತೋಡಿ ಅಥವಾ ತೋಡಬೇಡಿ ಸರ್ಕಾರಿ ಜಾಗ ಅಂತ ನೀವು ಅವ್ರಿಗೊಂದು ಬುದ್ಧಿಮಾತು ಹೇಳ್ಬೋದಿತ್ತಲ್ಲ? ಮತ್ತು ಮಾನ್ಯ ಸಹಾಯಕ ಆಯುಕ್ತರು ಬಂದ ನಂತರದಲ್ಲಿ ಅದ್ರ ಬಗ್ಗೆ ನಾವು ವಿಚಾರವನ್ನು ಮಾಡ್ತೀವಿ. ಯಾರು ಬಂದಮೇಲೆ ಅವ್ರೇನು ಹೇಳ್ತಾರೆ ಸರ್? ಈಗ ನಿಮಗೇನು ಆದೇಶ ಕೊಟ್ಟಿದ್ದಾರೆ ಅವರು? ಇವತ್ತು ನಮಗೆ ಬಂದ ಮಾಹಿತಿ ಪ್ರಕಾರ ಮನವಿ ಕೊಡ್ಲಿಕ್ಕೆ ಬರ್ತಾ ಅಂತ ಹೇಳಿದ್ದಾರೆ. ಮನವಿಯನ್ನು ನಾವು ಸ್ವೀಕಾರವನ್ನು ಮಾಡ್ತೀವಿ ಅಷ್ಟೊಂದು. ಅಲ್ಲ, ಇಷ್ಟು ದಿನ ಯಾಕೆ ಸರ್? ಆಯಿತು, ಮನವಿ ಸ್ವೀಕಾರ ಮಾಡಿದೆ, ನೀವು ಬಂದ್ ಮಾಡುವಂಥ ಕೆಲಸ ಏನು ಅಧಿಕೃತವಾಗಿ ಏನು ಕೊಟ್ಟಿದ್ದೀರಾ ಅವರಿಗೆ? ಆಫೀಸಲ್ಲಿ ಇದು ಅಂಗನವಾಡಿಯಲ್ಲಿ ಏನು ಕೊಟ್ಟಿದ್ದೀರಾ ಲೆಟರು? ಸರ್ ನನಗೆ ಇವತ್ತು ತಾವು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ, ಆ ಮನವಿಯನ್ನು ಅಲ್ಲ ಸರ್, ನೀವು 7 ಗಂಟೆಗೆ ಯಾಕೆ ಬೇಗ ಹಾಕಿದ್ರಿ ಹೋಗಿ? ಕೆಲಸದ ಸಮಯ ನನಗೇನು ಇನ್ನೂ ಕೂಡ ಗೊತ್ತಿಲ್ಲ. ನನಗೆ ಇವತ್ತೇನು ಮನವಿ ಕೊಡ್ಲಿಕ್ಕೆ ಬಂದಿದ್ದಾರೆ ಆ ಮನವಿ ಕತ್ಲೆ ಆದ್ಮೇಲೆ ಸರ್, ಅಲ್ಲ ಒಂದು ನಿಮಿಷ ರೀ, ಕತ್ಲೆ ಆದ್ಮೇಲೆ ಬಾಗ್ಲು ಹಾಕಿದ್ದೀರಾ? ಕತ್ಲೆ ಆದ್ಮೇಲೆ ನೀವು ಕೇಳಿ, ನೀವೇನು ಕೇಳಿ ಅವರಿಗೆ, ಏನು ಕೇಳ್ತೀರಾ ಕೇಳಿ. 23 ದಿನ ಆಯ್ತು, ಇಷ್ಟು ದಿನ ಮಲ್ಕೊಂಡಿದ್ರು ಅಧಿಕಾರಿಗಳು. ಮುಚ್ಚಿರಿ ಅಂತ ಹೇಳಿ ಮುಚ್ಚಿ ಬಂದಿದ್ದಾರಲ್ಲ. ಅವ್ರ ತಾಯಿ ಹೋಟೆಲ್ ಹುಟ್ಟಿದಾರ ಇಲ್ಲ? ನಾನು ಬಂದು 12 ಗಂಟೆ ಒಳಗೆ ನನಗೆ ಚಾವಿ ಬೇಕೇ ಬೇಕು, ಇಲ್ಲ ನಾನು ಸಾವು, ಆ ಬಾವಿಯಲ್ಲಿ ನಾನು ಸಾಯ್ತೇನೆ. ಹೇಳುದಿಷ್ಟೇ, ಇವತ್ತೇನು ನೀವು ಮನವಿ ಕೊಡ್ಲಿಕ್ಕೆ ಬಂದಿರಿ, ಮನವಿ ಕೊಡಿ. ಸರ್ ಮನವಿ ಕತ್ತರಿ ಒಂದು ನಿಮಿಷ, ಮನವಿ ಸರ್, ಈಗ ಮನವಿ ಕೊಡೋ ಸಮಯ ಅಲ್ಲ. ಅವ್ರೇನೋ ಒಂದು ಇದ್ರ ದೃಷ್ಟಿಯಿಂದ ಪಾಪ ಇವ್ರಿಗೇನು ಮಾನಸಿಕವಾಗಿ ಕುಗ್ಗಬಾರ್ದಲ್ಲ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಮತ್ತು ಸ್ಥಳೀಯರು ಗ್ರಾಮ ಪಂಚಾಯತ್ ಇವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಹಿರಿಯ ಅಧಿಕಾರಿಗಳು ಬರಬೇಕು ಅಂತ ಇವ್ರು ಹೇಳಿಕೆ. ಇದು ನಮಗೆ ಅನುಭವ ಇದೆ, ಗೊತ್ತಿದೆ ಇದು. ಹಾಗಾಗಿ ನಾವು ಇವ್ರ ಹತ್ರ ಚರ್ಚೆ ಮಾಡೋದಕ್ಕಿಂತ ಅವ್ರು ಬರಲಿ ಅಂತ. ಕತ್ತಲೆಯ ಸಮಯದಲ್ಲಿ ಬಂದು ಬೀಗ ಹಾಕಿ ಹೋಗಿರೋದು ನೀವು. ಯಾಕೆ ಸರ್ ಕತ್ಲೆ ಸಮಯದಲ್ಲಿ ಬಂದ್ರಿ, ಕೆಲಸ ಸಮಯದಲ್ಲಿ ಯಾಕೆ ಬರಲಿಲ್ಲ ಸರ್? ಈಗ ನಾನು ಅದೇ ಹೇಳ್ತಾ ಇರೋದು, ನಾನು ಏನು ನನ್ನ ಏನು ಇದೆ ಏನು ಹೇಳಲ್ಲ ಅಂದಮೇಲೆ ಮತ್ತೆ ಮನವಿ ಕೊಡ್ಲಿಕ್ಕೆ ಏನು ಇವತ್ತು ಮನವಿ ನಮಗೆ ಆರಕ್ಷಕ ಇಲಾಖೆಯಿಂದ ಇವತ್ತು ಮನವಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮನವಿಯನ್ನು ರಿಸೀವ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಮನವಿಯನ್ನು ರಿಸೀವ್ ಮಾಡ್ಲಿಕ್ಕೆ ಬಂದಿದ್ದೀವಿ ಅಷ್ಟೇ ಸರ್. ಈಗ ಅವರು ಬಾವಿ ತೋಡೋವರೆಗೂ ಅವಕಾಶ ಕೊಡೋವರೆಗೂ, ಸ್ಪಾಟಲ್ಲೇ ಅವಕಾಶ ಕೊಡೋವರೆಗೂ ನಾನು ಊಟ ಮಾಡಲ್ಲ, ಬಾವಿ ಒಳಗೆ ಕುತ್ಕೋತೀನಿ ಅಂತ ಅವರು ಗೌರಿ ನಾಯಕ್ ಹೇಳ್ತಾರೆ. ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಹೊಣೆನಾ? ಅದೇ ನಾನು ಪದೇ ಹೇಳ್ತಾ, ಬೀಗ ಹಾಕಿರೋದು ನೀವು ಸರ್. ನಾನು ಹೇಳ್ತಾ ಇರೋದು ಬೀಗ ಹಾಕಿರೋದು ನೀವು ಸರ್. ಈಗ ನಾವು ಹೇಳ್ತಾ ಇರೋದಿಷ್ಟೇ, ನಿಮ್ಮ ಡ್ಯೂಟಿ ಇದ್ದಾಗ ಬರಬೇಕಿತ್ತು, ನಾನು ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಇದು ಬರಬೇಕಿತ್ತು. 6 ಗಂಟೆ ನನ್ನ ಸರ್ ಒಂದು ನಿಮಿಷ ನೋಡಿ ವೀಕ್ಷಕರೇ, ಅವ್ರೇನಾದ್ರೂ ಅಕ್ರಮ ಗಣಿಗಾರಿಕೆ ಮಾಡಿದ್ರ? ಮಣ್ಣು ಬಾಕ್ರು ಮಣ್ಣನ್ನ ತೋಡಿ ಬಗಿತಾ ಇದ್ದಾರೆ. ಅಂತ ಕೆಲಸಕ್ಕೆ ಏನಾದ್ರು ಅವ್ರ ಕೈ ಹಾಕಿದ್ರ? ಅವರೇ ಅಮ್ಮ, ನಿಮ್ಮ ಪರವಾಗಿ ನಾವಿದೀವಿ, ಅವತ್ತು ಇದೀವಿ ರಿಪಬ್ಲಿಕ್ ಕನ್ನಡ, ಇವತ್ತು ಇರ್ತೀವಿ. ಅಧಿಕಾರಿಗಳು ಬಂದು ಕೆಲಸದ ಸಮಯದಲ್ಲಿ ಕೆಲಸ ಮಾಡಲಿಲ್ಲ ಅವರು. ನಿಮಗೆ ಗೊತ್ತಾ ಅದು? ನನಗೆ ಗೊತ್ತಿಲ್ಲ ಏನಾದ್ರು ಮಾಹಿತಿ ಕೊಡಿ. ನಾನು ಇಡೀ ದಿವಸ ಒಂದು ನಿಮಿಷ. ಆಮೇಲೆ ಅದೇನೋ ನೆನೆ ಹೇಳ್ತಿದ್ರಲ್ಲ, ತಹಶೀಲ್ದಾರ್ ಅವರು ಅತ್ತೆನೋ ಫೋನ್ ಮಾಡಿದ್ರು ಅಂತ, ಏನು ವಿಷಯ ಅದು? ಅವರು ಮುಚ್ಚಿರಿ ಅಂತ ಹೇಳ್ತಿದ್ರು. ಯಾರು? ನಮ್ಮ ತಹಸೀಲ್ದಾರ್ ಅತ್ತೆ ಅವರು. ಅವ್ರಿಗೆ ಫೋನ್ ಮಾಡಿದ್ರು ಸರ್? ಈಗ ಆನ್ಸರ್ ಕೊಡಿ ಸರ್ ಇದಕ್ಕೆ. ನಿಮ್ಮ ಅತ್ತೆ ಇವ್ರಿಗೆ ಯಾಕೆ ಫೋನ್ ಮಾಡಿದ್ರು? ಮೀಡಿಯಾದು ಬಂದಿದ್ದೀರಿ, ನನ್ನ ಇಷ್ಟೇ ಉತ್ತರ. ಏನು ಮನವಿ ಕೊಡ್ಲಿಕ್ಕೆ ಬಂದಿದ್ದೀರಿ ಅಷ್ಟೇ ಮನವಿಗೆ ಆನ್ಸರ್ ಮಾಡೋದು ಅಷ್ಟೇ ನಾನು. ಅದು ಬಿಟ್ಟು ಬೇರೆ ಆನ್ಸರ್ ಮಾಡಿ
ನೋಡ್ತಾ ಇದೀವಿ ನಮ್ಮ ಸಹೋದ್ಯೋಗಿ ದಿವಿತ್ ನೇರವಾಗಿ ಅಧಿಕಾರಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು ನನ್ನ ಗಮನಕ್ಕೆ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ನಾನು ರಿಯಾಕ್ಷನ್ ಕೊಡ್ತೀನಿ, ಅಥವಾ ಬೇರೆ ಯಾವ್ದ್ರ ಬಗ್ಗೆನೂ ನಾನು ಮಾತಾಡಕ್ ಹೋಗಲ್ಲ ಅನ್ನುವಂತ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ಗೌರಿ ನಾಯಕ್ ಅವರ ಪಣ ಇಷ್ಟೇ, ಈ ಕೂಡಲೇ ಅವಕಾಶ ಕೊಡಬೇಕು. ನೀರು ಬರೋ ತನಕ ನಾನು ಬಾವಿ ತೋಡುವ ಕೆಲಸ ನಿಲ್ಲಿಸಲ್ಲ. ಇದಕ್ಕೆ ಅಡ್ಡಿ ಪಡಿಸಿದ್ರೆ ನಾನು ಸಾಯೋದಕ್ಕೂ ಕೂಡ ಮುಂದಾಗ್ತೀನಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಮಕ್ಕಳಿಗೆ ನೀರು ಒದಗಿಸೋದು ತಪ್ಪ ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲೆಲ್ಲೋ ಎಷ್ಟು ಅಕ್ರಮಗಳು ನಡೆಯುತ್ತೆ, ಅದರ ವಿರುದ್ಧ ಧ್ವನಿ ಎತ್ತಲ್ಲ ಅಧಿಕಾರಿಗಳು. ಈಗ ಮಕ್ಕಳಿಗೋಸ್ಕರ ಬಾವಿ ತೋಡಿ ನೀರು ಕುಡಿಯೋದಕ್ಕೆ ಸಿಕ್ಕರೆ ಸಾಕಪ್ಪ ಅಂತ ಪಣ ತೊಟ್ಟಿದ್ದಾರಲ್ಲ ಗೌರಿ ನಾಯಕ್, ಅವರ ವಿರುದ್ಧವಾಗಿ ಯಾಕೆ ನಿಮ್ಮ ಹೋರಾಟ? ಯಾಕೆ ಈ ರೀತಿ ಪಣ ತೊಟ್ಟಿದ್ದೀರಿ, ಬಾವಿ ಮುಚ್ಚಿಸ್ತೀವಿ ಅಂತ? ಇದು ಪ್ರಶ್ನೆ ಆಗ್ತಾ ಇದೆ. ಸೊ ಅಂದಿನಿಂದ ನಿರಂತರವಾಗಿ ಇಂದಿನ ತನಕ ರಿಪಬ್ಲಿಕ್ ಗೌರಿ ನಾಯಕ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಅವರ ಬೆನ್ನಿಗೆ ನಿಂತು ಅವರಿಗೆ ಸಹಕಾರ ಕೊಡುವ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಮಾಡ್ತಾ ಇದೆ. ಒಂದು ಕಡೆ ಹೋರಾಟ ಆಗ್ತಾ ಇರೋದು, ಗೌರಿ ನಾಯಕ್ ಅವರ ಪರವಾಗಿ ಹೋರಾಟ ಪ್ರತಿಭಟನೆಗಳಾಗ್ತಾ ಇರುವ ದೃಶ್ಯನ ಗಮನಿಸ್ತಾ ಇದ್ದೀವಿ. ಬೇಕೇ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ. ಜನಾಕ್ರೋಶ ಯಾವ ರೀತಿ ವ್ಯಕ್ತವಾಗ್ತಾ ಇದೆ. ಗೌರಿ ನಾಯಕ್ ಅವರ ಪರವಾಗಿ ಜನರ ಬೆಂಬಲ, ರಿಪಬ್ಲಿಕ್ ಕೂಡ ಅವರ ಜೊತೆಗೆ ನಿಂತ್ಕೊಂಡಿದೆ.